Watch India's largest kids library only on Jio Hotstar. Download the app now. ಚಿಂಗಮ್ ಸರ್ ತಗೊಳ್ಳಿ ಸರ್, ಈ ತೆಂಗಿನಕಾಯಿ ಹೊಡೆದು ನನ್ನ ಬಸ್ ಬಿಸ್ನೆಸ್ ನ ಉದ್ಘಾಟನೆ ಮಾಡಿ ಸರ್, ಪ್ಲೀಸ್ ಸರ್. ಅಯ್ಯಮ್ಮ, ನಾನು ಉದ್ಘಾಟನೆ ಮಾಡಿದ್ರು ನನಗೆ ತೊಂದರೆ ಅನುಭವಿಸ್ಬೇಕಾಗುತ್ತೆ, ಮಾಡದೆ ಹೋದ್ರು ಅನುಭವಿಸ್ಬೇಕಾಗುತ್ತೆ. ನಾನೀಗ ಅರ್ಜೆಂಟ್ ಎಲ್ಲ ಹೋಗ್ತಾ ಇದ್ದೀನಿ. ಉದ್ಘಾಟನೆ ಆದ್ಮೇಲೆ ನನಗೊಂದು ಫೋನ್ ಮಾಡಿ ತಿಳಿಸ್ಬಿಡು, ನಾನು ಇಮಿಡಿಯೇಟ್ ಬಂದ್ಬಿಡ್ತೀನಿ. ಬಾಯ್ ಬಾಯ್, ಸಿ ಯು, ಟಾಟಾ. ಅರೆ ಚಿಂಗಮ್ ಸರ್, ನಾನಲ್ಲಿ ಇರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು. ಈಗ ನನಗೇನು ತೊಂದರೆ ಇಲ್ಲ. ಇಷ್ಟೊತ್ತಿಗೆ ಉದ್ಘಾಟನೆ ಆಗೋಗ್ಬಿಟ್ಟಿರುತ್ತೆ. ಈಗ ನಾನಲ್ಲಿ ಹೋದ್ರೆ ಏನು ತೊಂದರೆ ಆಗಲ್ಲ. ಹೋಗ್ತೀನಿ. ಅಯ್ಯಪ್ಪ, ಈ ತೆಂಗಿನಕಾಯಿ ಇಲ್ಲಿವರೆಗೂ ಹೇಗ್ ಬಂತು ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲಿ ಹೊಡೆದಿದ್ದು ಇಲ್ಲಿವರೆಗೂ ಹೇಗ್ ಬಂತು? ಏ ತೆಂಗಿನಕಾಯಿ, ಹೋಗು ಅಲ್ಲಿಗೆ ಮುಹೂರ್ತ ನಡೀತಾ ಇದೆ, ಹೋಗು. ಅಬ್ಬಾ, ಏನ್ ಚಮತ್ಕಾರನೇ ಇದು. ತೆಂಗಿನಕಾಯಿ ಹಾಗೆ ಹಾರೋಯ್ತು, ಹಾಗೆ ವಾಪಸ್ ಹಾರ್ಕೊಂಡ್ ಬಂದ್ಬಿಡ್ತು ಇಲ್ಲಿಗೆ. ನಾನು ಅದನ್ನ ಎಸ್ತಿದ್ದು, ಅದು ನನ್ನ ತಲೆ ಮೇಲೆ ಬಿತ್ತು. ನೋಡು ನನ್ನ ತಲೆ ಹೇಗಾಗಿದೆ ಅಂತ. ನಿನ್ನ ಶುಭ ಮುಹೂರ್ತ ನನ್ಗೆ ಯಾಕೆ ಯಾವಾಗ್ಲೂ ಅಶುಭ ಆಗುತ್ತೆ? ಚಿಕನ್ ಸರ್, ಸಾರಿ ಸರ್, ಸಾರಿ. ನಡೀರಿ ಸರ್, ಕೆಲಸ ಶುರು ಮಾಡೋಣ ಈಗ. ಕಮಲ್ಪುರ್ 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 ಪುರ್ಪುರಿ ಕಮಲ್ಪುರ್, ಬರೀ 10 ರೂಪಾಯಿ ಮಾತ್ರ ಟಿಕೆಟ್. 10 ರೂಪಾಯಿ, ಬರೀ 10 ರೂಪಾಯಿ ಟಿಕೆಟ್. 5 ರೂಪಾಯಿ 5 ರೂಪಾಯಿ 5 ರೂಪಾಯಿನ ಕಮಲ್ಪುರಕ್ಕೆ 5 ರೂಪಾಯಿ ಟಿಕೆಟ್. ನೀನು ಬಸ್ ಬಿದ್ದಂತ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾ, ಸಾಕಾಗೋಗಿದೆ ನನಗೆ ಕಳ್ತನ ಎಲ್ಲ. ಇವಾಗ ನಿಯತ್ತಾಗಿ ದುಡಿಮೆ ಮಾಡ್ಬೇಕು ಅಂತ ಬಿಸ್ನೆಸ್ ಶುರು ಮಾಡಿದೀನಿ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆ ಗಿವಿತೆ ಬಿಡು, ಕವಿತೆ ಮಗ್ನೆ. ಕೂಗು ಕಮಲ್ಪುರಕ್ಕೆ 5 ರೂಪಾಯಿ, ಕಮಲ್ಪುರಕ್ಕೆ 5 ರೂಪಾಯಿ, ಕಮಲ್ಪುರಕ್ಕೆ 5 ರೂಪಾಯಿ. ಅರೆ ಇರ್ರೇ, ಸ್ನೇಹಿತನೇ ಬಿಟ್ಟು ಹೋಗ್ತಿದಾರ ದುಡ್ಡುಗೋಸ್ಕರ, ಅದು 5 ರೂಪಾಯಿಗೆ. ಅರೆ ಪತ್ಲು, ಖಾಲಿ ಹೊಟ್ಟೆಲಿ ನನ್ ತಲೆ ಓಡೋದಿಲ್ಲ ಕಣೋ. ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನಾದ್ರು ಐಡಿಯಾ ಕೊಡೋ, ಖಾಲಿ ಬಸ್ ತಗೊಳ್ಬೇಕಾತಿಲ್ಲ ಅಂದ್ರೆ. ಐಡಿಯಾ. ಕಮಲ್ಪುರ್ 5 ರೂಪಾಯಿ, ಕಮಲ್ಪುರ್ 5 ರೂಪಾಯಿ. 1 ಟಿಕೆಟ್ ತಗೊಂಡ್ರೆ 1 ಟಿಕೆಟ್ ಫ್ರೀ. ಒಬ್ರು 1 ಟಿಕೆಟ್ ತಗೊಂಡ್ರೆ ಇನ್ನೊಬ್ರು ಫ್ರೀ ಆಗೋಬಹುದು. ಒಂದಕ್ಕೆ 2 ಟಿಕೆಟ್ ಫ್ರೀ, ಒಂದಕ್ಕೆ 2 ಟಿಕೆಟ್. ನಿಲ್ಸಿ, ಸ್ಟಾಪ್. ಇದು ಬಿಸ್ನೆಸ್ ಮಾಡೋ ವಿಧಾನ ಖಂಡಿತವಾಗ್ಲೂ ಅಲ್ಲ. ಬಸ್ ಟಿಕೆಟ್ ರೇಟು 10 ರೂಪಾಯಿ. ಅದು ಯಾವುದೇ ಬಸ್ ಆದ್ರೂ ಪರವಾಗಿಲ್ಲ. ಯಾರು ಎಲ್ಲಿಗೆ ಹೋಗ್ಬೇಕು ಅವರು ಸುಮ್ಮನೆ ಸೀಟಲ್ಲಿ ಹೋಗಿ ಕೂತ್ಕೊಬಿಡಿ. ನಾನೀಗ ನಿಗಾ ಇಡ್ತೀನಿ. ಯಾರು ಬಸ್ನ ಕರೆಕ್ಟ್ ಆಗಿ ಓಡಿಸೋದಿಲ್ಲ, ಯಾರು ಕಾನೂನ್ನ ಪಾಲನೆ ಮಾಡೋದಿಲ್ಲ, ಅವ್ರ ಲೈಸೆನ್ಸ್ ನ ಕಿತ್ಕೊಂಡ್ಬಿಡ್ತೀನಿ. ಹಾಗೆ ಅವ್ರ ಮೇಲೆ ಫೈನ್ ಹಾಕ್ತೀನಿ. ಓಕೆ ಸರ್. ಬಾಸ್ ಅವರೆಲ್ಲ ಹೊರಟ್ಬಿಟ್ರು. ಅವರು ಬೇಗ ಏನಾದ್ರೂ ಕಮಲ್ಪುರ್ ಹೋದ್ರೆ ಅಲ್ಲಿನ ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಮತ್ತೆ ಬಂದ್ಬಿಡ್ತಾರೆ. ನಮ್ಗಂತ ಏನು ಉಳಿಯೋದಿಲ್ಲ. ಬೇಗ ನಡ್ರಿ, ಕಮಲ್ಪುರ್ಗೆ ಬೇಗ ಅವ್ರಿಗಿನ ಮುಂಚೆ ಹೋಗ್ಬೇಕಾ? ಸರ್ ಮಟ್ಟ ಮಾಡೋದಕ್ಕೋಸ್ಕರ ಒಂದ್ ಬಸ್ಸು ಇನ್ನೊಂದು ಬಸ್ಗೆ ಡ್ಯಾಶ್ ಹೊಡೆಯೋದು ಬಹಳ ತಪ್ಪು. ಕಾನೂನು ಪ್ರಕಾರ ಸರಿಯಿಲ್ಲ. ಕಾನೂನ ಜಾನ್ ಉಲ್ಲಂಘನೆ ಮಾಡಿದಾನೆ. ಅವ್ರ ಲೈಸೆನ್ಸ್ ನ ಕಿತ್ಕೊಂಡ್ಬಿಡ್ತೀನಿ ಈಗ. ಏನೇ ಮಾಡ್ತೀರಾ ನೀನು? ಕರೆಕ್ಟ್ ಆಗಿ ಓಡ್ತಾಯ? ಬಸ್ ಓಡ್ತಾ ಇದೆಯಾ ಅಥವಾ ಟ್ಯಾಂಕ್ ಓಡ್ತಾ ಇದೆಯಾ? ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಅಯ್ಯೋ ರಾಮ, ನಾವು ಹೆಲ್ಮೆಟ್ ಹಾಕೊಂಡೆ ಬರ್ಬೇಕಾಗಿತ್ತು ಕಡೆ ಬಸ್ಸಲ್ಲಿ. ಕಾಪಾಡೋ. ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ಗಳ ಮೇಲಾಡೆ. ನನಗೆ ಯಾವತ್ತೂ ಈ ಬಸ್ನಲ್ಲಿ ಕೂತ್ಕೊಳ್ಳಲ್ಲ ಕಣಯ್ಯ. ಈ ತರ ಬಸ್ ಓಡಿಸೋದು ಕಾನೂನಿಗೆ ವಿರುದ್ಧ. ನಾನು ಈಗಲೇ ಹೋಗಿ ಫೈನ್ ಹಾಕ್ತೀನಿ. ಹೇ ಜಾನ್,
ನಾನ್ ರೋಡ್ ಮಧ್ಯ ಕೂತಿರೋದನ್ನ ನೋಡಿ ಅವನಲ್ಲೇ ಫ್ಲಾಟ್ ಆಗೋಗ್ಬಿಡ್ತಾನೆ. ಏಯ್ ಬಾಸ್ ಮುನ್ನೋಡಿ ಚಿಂಗಂ ಸರ್ ನಿಂತಿದ್ದಾರೆ. ಚಿಂಗಂ ಸರ್, ಚಿಂಗಂ ಸರ್, ನೀವ ಜಾನ್ನ ಖಂಡಿತ ಬಿಡ್ಬೇಡಿ ಸರ್. ಅಯ್ಯಮ್ಮ, ನನ್ನನ್ನೇ ಮೇಲಿ ಕಾಣಿಸ್ಬಿಟ್ಟ. ಬಿಡೋದಿಲ್ಲ ನಾನು ಅವನನ್ನ. ಐ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲವ್. ಎಲ್ರು ತಮ್ಮ ಸೀಟ್ಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಮುಂದೆ ಬಸ್ಸಲ್ಲಿರೋ ಜಾನ ನಮಗ್ ಸರಿಯಾಗಿ ಬಸ್ ಓಡ್ಸಕ್ಕೆ ಬಿಡ್ತಾ ಇಲ್ಲ. ರೋಡ್ ಮಧ್ಯದಲ್ಲಿ ಕಲ್ಲುಗಳನ್ನ ಇಟ್ಬಿಟ್ಟು ಮತ್ತೆ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ. ರೋಡ್ ಮಧ್ಯದಲ್ಲಿ ಈ ತರ ಮಾಡೋದು ಕಾನೂನಿಗೆ ವಿರುದ್ಧವಾಗಿದೆ. ಏ ಜಾನ್, ಇವತ್ತಿನ ಯಾರು ಕಾಪಾಡಕ್ಕಾಗಲ್ಲ. ಅಟ್ಯಾಕ್ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಬಾಸ್ ಬಾಸ್, ಇವೆಲ್ಲ ನಾವು ಹಾಕಿರೋ ಕಲ್ಗಳೇ ನಮ್ಮ ಮೇಲೆ ಮಳೆ ಬರೋ ತರ ಬೀಳ್ತಾ ಇವೆ. ಅಯ್ಯೋ, ಜಾನ್ ಮತ್ತೆ ಕಾನೂನ ಉಲ್ಲಂಘನೆ ಮಾಡ್ದ. ಅವನ್ ಮಾತ್ರ ಬಿಡೋದಿಲ್ಲ ಈಗ. ಅಯ್ಯೋ, ನಮ್ಮ ನಿಲ್ಸ್ಬಿಡ್ರಯ್ಯ. ನಾನು ರಾಮ ನಡ್ಕೊಂಡೆ ಹೋಗ್ಬಿಡ್ತೀವಿ ಇಲ್ಲಿಂದ. ಹಾ ನಮ್ಮನ್ನ ಕೆಳಗಿಳಿಸ್ಬಿಡು. ನಾವು ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಲ್ಲ. ನಮ್ ದುಡ್ಡನ್ನ ನಮ್ಗೆ ವಾಪಸ್ ಕೊಡು. ಅರೆ, ನಮ್ದೇನು ತಪ್ಪಿಲ್ಲ ಅಣ್ಣಂದ್ರ. ಆ ಜಾನ್ ನಮ್ಗೆ ಸರಿಯಾಗಿ ಬಸ್ ಓಡ್ಸಕ್ಕೆ ಬಿಡ್ತಾ ಇಲ್ಲ. ನೀವೇ ನೋಡಿ. ಆದ್ರೆ ನಾವು ಕಮಲ್ಪುರ್ನ ತಲುಪ್ತೀವಿ. ನನ್ನ ತಲೆ ಹೊಡೆದ ತಲೆ ಆಗೋಯ್ದ. ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಬಸ್ಸಲ್ಲಿ ಯಾವತ್ತೂ ಜರ್ನಿ ಮಾಡಿಲ್ಲ ಎಲ್ರು ಬಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಧೈರ್ಯವಾಗಿರಿ, ಏನು ಆಗಲ್ಲ. ಮೊಟ್ಟು, ಬಸ್ನ ನೀವೊಂದು ಕೆಲಸ ಮಾಡು, ಆ ಕಡೆಗೆ ತಗೊಂಡೋಗ್ಬಿಡು. ಈ ಬಸ್ನ ವೆಯ್ಟು ಅದು ತಡೆಯಲ್ಲ ಅನ್ಸುತ್ತೆ ಕಣ. ಏ ಭಗವಂತ, ನಮ್ಮನ್ನ ಕಾಪಾಡಪ್ಪ. ಮಾಮನಿ, ಗೊತ್ತಿಲ್ಲ ನಂಗೆ ಯಾವ ಟೈಮಲ್ಲಿ ಬಸ್ ಹತ್ತು ಕೂತ್ಕೊಂಡ್ಬಿಟ್ಟೇನೋ. ಅಯ್ಯೋ, ಲ್ಯಾಬು ಯಾಕಾರು ಬಂದಯ್ಯ. ಬಾಸ್ ಬಾಸ್, ಇದೇನ್ ಮಾಡ್ತಾ ಇದ್ದೀರಾ? ಕಮಲ್ಪುರ್ ಹೋಗೋದಕ್ಕೆ ಬೇರೆ ಶಾರ್ಟ್ ಕಟ್ ಇದೆ. ಮೋಟು ಪತ್ಲು ಬೇಗ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿನ ಎಲ್ಲಾ ಸವಾರಿಗಳನ್ನೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಇಲ್ಲ, ಹಾಗಾಗಕ್ ಬಿಡಲ್ಲ. The name is ಚಿಂಗಂ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಜಾನ್, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀನ್ ಕಾನೂನ ಉಲ್ಲಂಘನೆ ಮಾಡ್ತಾನೆ ಇದೀಯಾ. ಮತ್ತೆ ನಾನು ನಿನಗೆ ಎಲ್ಲ ಸೇರಿ ಫೈನ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಚಿಂಗಂ ಸರ್, ಫೈನ್ ಆಮೇಲೆ ಹಾಕಿವ್ರಂತೆ. ಮೊದ್ಲು ಆ ಜಾಗದಿಂದ ನಿಮ್ ಗಾಡಿ ತೆಗೀರಿ ಸರ್, ಇಲ್ಲಾಂದ್ರೆ ಫೈನ್ ಹಾಕೋದಕ್ಕೆ ನೀವೇ ಇರೋದಿಲ್ಲ.
ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಾವು ಬೇಗ ಬಂದ್ಬಿಟ್ಟಿದೀವಿ, ನಾವೇ ಮೊದ್ಲು. ನಡೀರಿ, ಬೇಗ ಹೇಳಿರಿ, ಬೇಗ ಬೇಗ ಹೇಳಿರಿ. ಹೊಸ ಪ್ಯಾಸೆಂಜರ್ನ ಹತ್ತಿಸ್ಕೋಬೇಕಾ? ಏ ಜಾನ್, ನೀನು ಬಹಳ ಸರಿ ಕಾನೂನ ಉಲ್ಲಂಘನೆ ಮಾಡಿರೋದಕ್ಕೆ ನಾನ್ ನಿನ್ ಮೇಲೆ ಫೈನ್ ಹಾಕ್ಬಿಟ್ಟಿದ್ದೀನಿ. ಒಟ್ಟು 20,000 ರೂಪಾಯಿ. 20,000 ರೂಪಾಯಿ? ನಾನ್ ದುಡಿಯೋದ್ 4 ಕಡೆ, ಖರ್ಚು ಮಾಡೋದು 1 ರೂಪಾಯಿ. ನಾನ್ ತುಂಬಾ ಬಡವ ಇದ್ದೀನಿ ಚಿಂಗಮ್ ಸರ್. ಚಿಂಗಮ್ ಸರ್ ಇವ್ರಿಗೆ ಫೈನ್ ಹಾಕ್ಬೇಡಿ. ಇವ್ರ ಡ್ರೈವಿಂಗ್ಗೆ ನಾವು ಬಹುಮಾನ ಕೊಡ್ಬೇಕು. ಥ್ಯಾಂಕ್ ಯು. ನೋಡಿದ್ರ ಚಿಂಗಮ್ ಸರ್, ನನ್ನಂತ ಚಿಂದಂತ ಹುಡುಗನ ಮೇಲೆ ಸುಮ್ನೆ ಹೇಳ್ತೀರಾ? ನನಗೆ ಬಹುಮಾನ ಕೊಡಿ. ನಡೀರಿ ಸ್ನೇಹಿತರೆ, ಇವ್ರಿಗೆ ಚೆನ್ನಾಗಿ ಬಹುಮಾನ ಕೊಡೋಣ. ಬನ್ನಿ ಬಿಡಬೇಡಿ ಇವ್ರನ್ನ. ಚೆನ್ನಾಗಿ ಕೊಡ್ಬೇಕು ಇವ್ರಿಗೆ. ಕೊಡಿ, ಚೆನ್ನಾಗಿ ಕೊಡಿ ಬಹುಮಾನ. ಕೊಡಿ, ಚೆನ್ನಾಗಿ ಕೊಡಿ. ಪೂರ್ತಿ ಬಹುಮಾನ ಇದೆಂತ ಬಹುಮಾನ ಚಿಂಗಮ್ ಸರ್? ಕೊಡ್ಬೇಕು. ಎಂತ ಕೆಲ್ಸ ಮಾಡಿದ್ರು ಅಂತದೇ ಬಹುಮಾನ ಸಿಗ್ತಾ ಇದೆ. ಓಡ್ತಾ ಇರಿ. Watch India's largest kids library only on Geo Hotstar. Download the app now.